ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಆದರೆ ಈಗ ಅವರ ಹೇಳಿಕೆಯ ಧಾಟಿ ಬದಲಾಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ಹೇಳಿಕೆ ಬದಲಾಗಿರುವಂಥದ್ದು. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಈಗ ಹೇಳ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಯಾರಿಗೂ ಹೇಳೋದಕ್ಕೆ ಆಗೋದಿಲ್ಲ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಅಂತ KN ರಾಜಣ್ಣ ಅವರು ಹೇಳಿದ್ರು. ಇದ್ರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ಅನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿ ನಡೀತಾ ಇದೆ. ಈ ಬೆನ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ತುಂಬಾ ಕುತೂಹಲವನ್ನು ಹುಟ್ಟಿಸ್ತಾ ಇರುವಂಥದ್ದು. ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ್ ಹೇಳ್ತಾರೆ ಮುನಿಯಪ್ಪ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ತಪ್ಪಿಸಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ ಹಿಂಗೆ, ರಾಜಣ್ಣ ಅವರು ಅದಕ್ಕೆ ಪದೇ ಪದೇ ಬರ್ತದೆ ನೀವು ಕೇಳೋದು, ಅದಕ್ಕೋಸ್ಕರ ಪದೇ ಪದೇ ಬರ್ತದೆ. ನಿಮ್ಮ ಬಹಳ ಆಪ್ತ ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ವಿಪಕ್ಷ ನಾಯಕ R ಅಶೋಕ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ಸಿಎಂ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ರು. ಇವಾಗ ಅವರ ಧಾಟಿ ಬದಲಾಗಿದೆ. ನವೆಂಬರ್ ಕ್ರಾಂತಿ ಚರ್ಚೆ ಆಗ್ತಿತ್ತು, ತಾವು ಸಹ ಹೇಳ್ತಿದ್ರಿ ನವೆಂಬರಲ್ಲಿ ಕ್ರಾಂತಿ ಆಗತ್ತೆ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಅಂತೇಳಿ. ಸೊ ಇವಾಗ ಅವರ ಹೇಳಿಕೆ ನೋಡಿದ್ರೆ ಅದು ನಿಜ ಅಂತ ಅನಿಸ್ತಾ ಇದೆಯಾ ಸರ್? ಈಗ ಅಲ್ಲ, ಪಕ್ಕ ನವೆಂಬರ್ ಕ್ರಾಂತಿ ಪಕ್ಕ. ನಾನು ಪದೇ ಪದೇ ಹೇಳಿದ್ದೀನಿ. ಈಗ ಸಿದ್ದರಾಮಯ್ಯನವರು ಮಂಗಳೂರಲ್ಲಿ ಹೇಳಿದ್ದಾರೆ, ಅದಕ್ಕೆ ಪೂರಕವಾಗಿದೆ. ಇಷ್ಟು ದಿನ ಏನ್ ಹೇಳ್ತಾ ಇದ್ರು, MLAಗಳು ಮಾತ್ರ MLAಗಳು ಎಲೆಕ್ಟ್ ಮಾಡಬೇಕು, MLAಗಳು ಅಧಿಕಾರ ಕೊಡೋದು ಅಂತ. ಈಗ ಪ್ಲೇಟ್ ಚೇಂಜ್ ಆಗ್ಬಿಟ್ಟಿದೆ. ಯಾಕಂದ್ರೆ ಆಗಲೇ ಹೈಕಮಾಂಡ್ ಇಂದ ಫೋನ್ ಬಂದಿದೆ. ನನಗಿರೋ ಮಾಹಿತಿ ಪ್ರಕಾರ 3 ದಿನದಿಂದ ಹೈಕಮಾಂಡ್ ಇಂದ ಸಿದ್ದರಾಮಯ್ಯನವ್ರಿಗೆ ಫೋನ್ ಬಂದಿದೆ. ನಾವು ಯಾವ ಟೈಮಲ್ಲಿ ಹೇಳ್ತೀರೋ ಆ ಟೈಮಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದರ ಪ್ರಯುಕ್ತವಾಗಿ ಅಡ್ವಾನ್ಸ್ ಆಗಿ ಅವರು ಈಗ ಮಂಗಳೂರಲ್ಲಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬದಲಾವಣೆ ಹೈಕಮಾಂಡ್ ಹೇಳಿದ್ರೆ ಅಂತ ಅಂದ್ರೆ ಪಕ್ಕ ಆಯ್ತು, ಬದಲಾವಣೆ ಪಕ್ಕ ಅಂತ ಆಯ್ತು. ಸರ್, ಈಗ ನವೆಂಬರ್ 20ಕ್ಕೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದೆ. ಬಹುಶಃ ಇಲ್ಲಿ ಏನು ಗೊಂದಲಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವರೇ ಕಂಟ್ರೋಲ್ ಮಾಡಕ್ ಬರ್ತಾ ಇರೋದು ಅಂತ ಅನಿಸ್ತಾ ಇದೆಯಾ? ಹೇಗೆ ಸರ್ ಇದು? ಇಲ್ಲ, ಹೌದು. ನವೆಂಬರ್ ಏನಾಗಿದೆ, MLAಗಳು ಸ್ಪ್ಲಿಟ್ ಆಗ್ಬಿಟ್ಟಿದ್ದಾರೆ. DK ಶಿವಕುಮಾರ್ ಪರವಾಗಿ ಒಂದಷ್ಟು ಜನ, ಜಾರಕಿಹೊಳಿ ಪರವಾಗಿ, ಪರಮೇಶ್ವರ್, ಸಿದ್ದರಾಮಯ್ಯ, MB ಪಾಟೀಲ್ ಎಲ್ಲರ ಪರವಾಗಿ ಒಂದೊಂದು ಗ್ಯಾಂಗ್ ಔಟ್. ಅದು ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಇರೋದು ಒಂದೇ ಇಲ್ಲಿ ಸರ್ಕಾರ, ಕರ್ನಾಟಕದಲ್ಲಿ ATM ಸರ್ಕಾರ. ಇದು ಇಲ್ಲಿ ಪೇಮೆಂಟ್ ಇಲ್ಲಿಂದಾನೇ ಬರೋದು ಕಾಂಗ್ರೆಸ್ ನಾಯಕರಿಗೆ. ಇದು ಹೊರಟೋದ್ರೆ ಹೆಂಗೆ? ಅದಕ್ಕೆ ಭದ್ರ ಮಾಡಬೇಕು, ಎಲ್ಲರನ್ನ ಒಪ್ಪಿಸಿ ಒಂದು ಫಾರ್ಮುಲಾ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಮೇನ್ ಉದ್ದೇಶ ಅದೇ. ಹಾಗೆ ಬಂದ್ರೆ ಇಲ್ಲಿ ದೊಡ್ಡ ಕ್ರಾಂತಿ ಆಗೋದು. ಅದಕ್ಕೋಸ್ಕರ ಆ ನೆಪದಲ್ಲಿ ಬರ್ತಾ ಇದ್ದಾರೆ. ಸರ್, ಒಂದು ಕಡೆಗೆ ಸಿಎಂ ಆಪ್ತ ಸಚಿವರು ಅಥವಾ ಮಾಜಿ ಸಚಿವರು ಇರ್ಬೋದು, ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಅವರು, ಇವರೆಲ್ಲರೂ ಸಿಎಂ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದಲಿತ ಸಚಿವರ ಕೂಗೊಂದು ಕೇಳಿ ಬರ್ತಾ ಇದೆ. ಇವಾಗ ಮತ್ತೆ ಪರಮೇಶ್ವರ್ ಅವರ ಹೆಸರು, ಹಾಗೆ ಮುನಿಯಪ್ಪ ಅವರ ಹೆಸರು ಬರ್ತಾ ಇದೆ. ಈ ನಡುವೆ DCM ಅವರು, DK ಶಿವಕುಮಾರ್ ಅವರಂತರೂ ಸಿಎಂ ಕುರ್ಚಿಗಾಗಿ ಫೈಟ್ ನಡೆಸ್ತಾ ಇರೋದು ಗೊತ್ತಿರುವಂಥದ್ದೇ. ಈ ನಡುವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲಗಳು ಉಂಟಾಗೋದು BJPಗೆ ಲಾಭ ಆಗತ್ತಾ ಸರ್ ಇದು, ಅಥವಾ ವಿಪಕ್ಷಗಳಿಗೆ ಲಾಭ ಆಗತ್ತಾ? ಲಾಭ ಪ್ರಶ್ನೆ ಅಲ್ಲ. ಇಲ್ಲಿ ಕರ್ನಾಟಕ ಜನತೆಗೆ ಅವಮಾನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಬರೀ 2.5 ವರ್ಷದಲ್ಲಿ ಪ್ರತಿದಿನ ನಾವು ಮಾಧ್ಯಮದಲ್ಲಿ ಏನ್ ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿ ಇರ್ತಾರ ಹೋಗ್ತಾರ ಅಂತ. ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ. ಇಡೀ ಕರ್ನಾಟಕ ಹಳ್ಳ ಬಿದ್ದ ರಸ್ತೆಗಳಾಗಿದೆ, ಡೆವಲಪ್ಮೆಂಟ್ಗೆ ದುಡ್ಡೇ ಇಲ್ಲ. ಅದರಿಂದ ಇಲ್ಲಿ ಪ್ರಮುಖವಾಗಿ ರಾಜ್ಯಕ್ಕೆ ಸಮಸ್ಯೆ ಆಗ್ತಾ ಇರೋದು. ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು. ಒಬ್ಬ ವಿರೋಧ ಪಕ್ಷ ಆಗಿನೂ ನಾವು ಹೇಳ್ತೀರಿ, ಒಂದು ಸ್ಟೇಬಲ್ ಗೌರ್ಮೆಂಟ್ ಇದ್ರೆ ಅಭಿವೃದ್ಧಿ ಆಗ್ಲಿ ಅಂತ ನಾವು. ಯಾಕಂದ್ರೆ ನಾವು ವಿರೋಧ ಪಕ್ಷವಾಗಿ ಜನ ಕೂತಿಸ್ತಿದ್ದಾರೆ, ನಾವು ರೆಡಿ ಇದ್ದೀರಾ 5 ವರ್ಷ ವಿರೋಧ ಪಕ್ಷವಾಗಿ ಕೂತ್ಕೊಳ್ಳೋಕೆ. ಇವ್ರಿಗೇನ್ ದಾಡಿ ಆಗಿದೆ ಸರಿಯಾಗಿ ಆಡಳಿತ ಮಾಡಕ್ಕೆ? ಅದಾಗ್ತಾ ಇಲ್ಲ. ನನಗನ್ಸೋ ಪ್ರಕಾರ ಸಿದ್ದರಾಮಯ್ಯನವರು ಮಂಗಳೂರಲ್ಲಿ ಏನ್ ಹೇಳಿದ್ದಾರೆ ಅದು ಪಕ್ಕ ಬದಲಾವಣೆ
ಸರ್, ಈಗ ಸ್ಟೆಬಿಲಿಟಿ ಬಗ್ಗೆ ನೀವು ಹೇಳ್ತಾ ಇದ್ರಿ, ಹಾಗೆ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರಿ. ಈಗ ಆಲ್ರೆಡಿ ಗೊಂದಲ ಇದೆ. ಈಗ ರಾಜ್ಯದಲ್ಲಿ ರಸ್ತೆಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಅಭಿವೃದ್ಧಿ ವಿಚಾರ ಇರ್ಬೋದು, ಸರಿಯಾಗಿ ನಡೀತಾ ಇಲ್ಲ. ಒಂದು ವೇಳೆ ಮತ್ತೆ CM ಸಿದ್ದರಾಮಯ್ಯ ಅವರು ಬದಲಾಗಿ ಅವರ ಸ್ಥಾನಕ್ಕೆ ಬೇರೆ ಯಾರೋ ಬಂದು ಮತ್ತೆ ಅವಾಗಾದ್ರೂ ಸ್ಟೇಬಲ್ ಸರ್ಕಾರ ಬರುತ್ತೆ ಅಂತ ಅನ್ಸುತ್ತಾ, ಅಥವಾ ಅಭಿವೃದ್ಧಿ ನಡೆಯೋ ಸಾಧ್ಯತೆ ಇದೆಯಾ ಸರ್? ಇಲ್ಲ, ಅವಾಗ ಪೂರ್ತಿ ಎಕ್ಕುಟ್ಟೋಗ್ತೈತೆ, ಪೂರ್ತಿ ಏನು ಇರೋದೇ ಇಲ್ಲ. ಯಾಕಂದ್ರೆ ಅವ್ರು ಬಂದು ಸ್ಟೇಬಲ್ ಆಗ್ಬೇಕಾದ್ರೆ ಒಂದು 6 ತಿಂಗಳು ವರ್ಷ ಬೇಕು ಅವ್ರಿಗೆ. ಮತ್ತೆ ಆರ್ಥಿಕ ಪರಿಸ್ಥಿತಿ ಕುಸಿದು ಹೊರಟೋಗ್ಬಿಟ್ಟಿದೆ. ಮತ್ತೆ ಡೆಲ್ಲಿಗೆ ಪೇಮೆಂಟ್ ಬೇರೆ ಮಾಡಬೇಕು, ಮಂತ್ಲಿ ಪೇಮೆಂಟ್ ಡೆಲ್ಲಿಗೆ ಕೊಡಬೇಕು. ಇವೆಲ್ಲ ನಿಭಾಯಿಸುವಂತದಕ್ಕೆ ಮುಂದೆ ಅಂದ್ರೆ ಗೊಂದಲ. ಯಾರ್ಯಾರು ಮಂತ್ರಿಗಳಾಗಲ್ಲೋ, ಈಗ ಇರೋ ಮಂತ್ರಿಗಳು ತೆಗೆದ್ರೆ ಅವರೆಲ್ಲ ರೆಬಲ್ ಆಗ್ತಾರೆ. ಹೊಸದಾಗಿ ಯಾರ್ಯಾರು ಮಂತ್ರಿ ಆಗಿಲ್ಲೋ ಅವರೆಲ್ಲ ರೆಬಲ್ ಆಗ್ತಾರೆ. ಸರ್ಕಾರ ಇನ್ನು ಕಡಿಮೆ ಅವಧಿ ಅಲ್ಲ, 2 ವರ್ಷ. ಸೊ ಪಾರ್ಟಿ ಬಿಡೋ ಅಂತದಕ್ಕೆ ಬೇರೆ ಬೇರೆ ಪಾರ್ಟಿಗೆ ಹೋಗುವಂತವ್ರದ್ದು ಒಂದು ಗುಂಪು ಶುರು ಆಗ್ತದೆ ಇನ್ನ. ಅಷ್ಟೇ, ಇನ್ನೇನು ಅಭಿವೃದ್ಧಿ ಪ್ರಶ್ನೆ ಆಗದೇ ಇಲ್ಲ. ಇನ್ನ ಸರ್ಕಾರ ಒಂದು ರೀತಿ ಸತ್ತೋದಂಗೆ ಜನರ ಪಾಲಿಗೆ. ಸರ್, ಈ ಹಂತದಲ್ಲಿ ಜವಾಬ್ದಾರಿಯುತ ವಿಪಕ್ಷದವರಾಗಿ ತಮ್ಮ ನಡೆ ಏನು ಸರ್? ಮುಂದೆ ವಿಪಕ್ಷವಾಗಿ ಬಿಜೆಪಿಯ ನಡೆ ಏನು? ನಾವು ಚುನಾವಣೆಗೆ ಹೋಗಕ್ಕೆ ರೆಡಿ ಇದ್ದೀರಿ. ಒಳ್ಳೆ ಸರ್ಕಾರ ಬರಬೇಕು, ಅಭಿವೃದ್ಧಿ ಆಗ್ಬೇಕು. ಆ ದೃಷ್ಟಿಯಿಂದ ನಾವು ಚುನಾವಣೆಗೆ ತಯಾರಿದ್ದೀರಿ. ಯಾವುದೇ ಕಾರಣಕ್ಕೂ ಈ ಪಕ್ಷಾಂತರ, ಆಪರೇಷನ್ ಕಮಲ ಆ ತರದ ಪ್ರಶ್ನೆ ಬರದೇ ಇಲ್ಲ, ಉದ್ಭವ ಆಗಲ್ಲ, ಆ ಥರದ ಅವಕಾಶನೇ ಇಲ್ಲ. ನಾವು ಚುನಾವಣೆಗೆ ರೆಡಿ ಇದ್ದೀರಿ. ಈ ಸರ್ಕಾರ ತೊಲಗೋಗ್ಬೇಕು. ಜನನು ಕೂಡ ಶಾಪ ಆಗ್ತಾ ಇದ್ದಾರೆ. ಒಳ್ಳೆ ಸರ್ಕಾರ ಬರಲಿ ಅಂತ ಜನರ ಬಯಕೆ ಇದೆ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. CM ಸಿದ್ದರಾಮಯ್ಯನವರ ಹೇಳಿಕೆ ಹೊಸದಾಗಿ ಇವತ್ತು ನೀಡಿರುವಂಥ ಹೇಳಿಕೆ ಏನಿದೆ, ಇದು ಸದ್ಯ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು. ಇಷ್ಟು ದಿವಸ 5 ವರ್ಷಗಳ ಕಾಲ ನಾನೇ CM ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯ, ಘಂಟಾಘೋಷವಾಗಿ ತಮ್ಮ ಸ್ಥಾನದ ಬಗ್ಗೆ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯ ಈಗ ತಮ್ಮ ಧಾಟಿಯನ್ನು ಬದಲಿಸಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ CM ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ ಈಗ ಮನಸ್ಸನ್ನು ಬದಲಾಯಿಸಿದೆಯಾ? ಸದ್ಯ ರಾಜ್ಯ ರಾಜಕೀಯದಲ್ಲಿ ಏನು ಚರ್ಚೆ ನಡೀತಾ ಇದೆ ನವೆಂಬರ್ ಕ್ರಾಂತಿ ಬಗ್ಗೆ, ಆ ನವೆಂಬರ್ ಕ್ರಾಂತಿ ಆಗೋದು ಪಕ್ಕಾನಾ? ಇಂಥದ್ದೊಂದು ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಖುದ್ದು CM ಸಿದ್ದರಾಮಯ್ಯನವರು ನೀಡಿರುವಂತಹ ಹೇಳಿಕೆ, ಇಷ್ಟು ದಿವಸ ಅವರು ನೀಡ್ತಿದ್ದಂತಹ ಹೇಳಿಕೆಯಲ್ಲಿ ಯಾವುದೇ ಅಳುಕಿರ್ತಿರಲಿಲ್ಲ, ಹಾಗೆಯೇ ಅವ್ರಿಗೆ ಯಾವುದೇ ಅನುಮಾನ ಇರ್ತಾ ಇರಲಿಲ್ಲ ಅವರು ಹೇಳುವಂತಹ ಸಂದರ್ಭದಲ್ಲಿ. ಆದರೆ ಈಗ ಅವರ ಮಾತಿನ ಧಾಟಿ ಬದಲಾಗಿದೆ. ಹಾಗಿದ್ರೆ CM ಸಿದ್ದರಾಮಯ್ಯನವರ ಕುರ್ಚಿಗೆ ಈಗ ಏನಾದರೂ ಕುತ್ತು ಬಂದಿದೆಯಾ? CM ಸ್ಥಾನ ಬದಲಾಗೋ ಸಾಧ್ಯತೆ ಇದೆಯಾ? ಆ ಸ್ಥಾನಕ್ಕೆ ಬೇರೆಯವರು ಬರ್ತಾರಾ? ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ CM ಅಂತ ಹೇಳಿರುವ ಹೇಳಿಕೆಯ ಹಿಂದಿನ ಮರ್ಮ ಏನು? ಇಂಥದ್ದೊಂದು ಪ್ರಶ್ನೆ ಸದ್ಯ ರಾಜಕೀಯ ವಲಯದಲ್ಲಿ ಮೂಡಿರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ. ಮತ್ತೊಂದೆಡೆ CM ರೇಸಲ್ಲಿ ತುಂಬ ಜನರ ಹೆಸರು ಇವಾಗ ಕೇಳಿ ಬರ್ತಾ ಇದೆ. ಮೊದಲು CM ಕುರ್ಚಿಗಾಗಿ CM ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ನಡುವೆ ತೆರೆಮರೆಯಲ್ಲಿ ಫೈಟ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಬೇರೆ ಬೇರೆಯವರ ಹೆಸರೆಲ್ಲ ತೇಲಿ ಬರ್ತಾ ಇರುವಂಥದ್ದು. ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಅನ್ನೋ ಬೇಡಿಕೆ ಕೂಡ ಬರ್ತಾ ಇದೆ. KH ಮುನಿಯಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ, ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದರ ನಡುವೆ CM ಸಿದ್ದರಾಮಯ್ಯ ಇವತ್ತು ನೀಡಿರುವಂತಹ ಹೇಳಿಕೆ ಕುತೂಹಲವನ್ನು ಮೂಡಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.